ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೋಡಿ, ಇದು ನಂಗು ಮೀನು 1 kg ಅಷ್ಟು ತಗೊಂಡು ಬಂದಿದ್ದೇವೆ. ಇದರಿಂದ ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಊಟಕ್ಕೆ ಆಗುವಾಗ ಎಷ್ಟು ಬೇಕೋ ಅಷ್ಟೇ ನಾವು ಇದರ ಸಿಪ್ಪೆ ತೆಗೆದು ಒಂದು 5 ನಿಮಿಷ ನೀರಲ್ಲಿ ಇಟ್ಟು ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಅರಶಿನ ಹುಡಿ, ಕೆಂಪು ಮೆಣಸಿನ ಹುಡಿ ಮತ್ತು ಹುಣಸೆ ಹಣ್ಣಿನ ರಸ ಅಥವಾ ಉಂಡೆ ಹುಳಿ ರಸ ಅಂದರೆ ಉಂಡೆ ಹುಳಿಯ ಹಾಕಿದರೆ ಆಯಿತು. ನೋಡಿ, ಚೆನ್ನಾಗಿ ತೊಳ್ಕೊಳ್ಬೇಕು. ಈ ಥರ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಇಟ್ಟು ಚೆನ್ನಾಗಿ ತೊಳೆದು ಇಷ್ಟೆಲ್ಲ ಹಾಕಬೇಕು. ನೋಡಿ, ಇದು ಹುಳಿ ಅಂದರೆ ಉಂಡೆ ಹುಳಿ ಅಂತ ಸಿಗ್ತದಲ್ಲ, ಅದರದ್ದು ಹುಡಿ. ಅದು ಸ್ವಲ್ಪ ನೀರು ಹಾಕಿ ಹೀಗೆ ಕಲಿಸ್ಕೊಳ್ಬೇಕು. ತುಂಬ ಖಾರ ಎಲ್ಲ ಬೇಡ. ಇದು ಒಳ್ಳೆ ಕುರುಕುರಾಗಿ ಬರ್ತದೆ. ಗಂಜಿ ಊಟಕ್ಕಂತೂ ತುಂಬ ಒಳ್ಳೆಯದಾಗ್ತದೆ. ಇದು ಎಷ್ಟು ಬೇಕೋ ಅಷ್ಟೇ ನಾವು ಕಾಯಿಸ್ಕೊಂಡ್ರೆ ಆಯಿತು. ಒಂದು ಟೊಮೆಟೊ ಸಾರು ಮತ್ತು ಒಂದು ಯಾವುದಾದ್ರೂ ಒಂದು ಸೊಪ್ಪಿನ ಪಲ್ಯ ಅಥವಾ ಕೇಬೇಜ್ ಪಲ್ಯ ಏನಾದರೂ ಮಾಡಿಕೊಂಡು ಈ ಥರ ಮೀನು ಕೂಡ ಕಾಯಿಸ್ಕೊಂಡ್ರೆ ಒಳ್ಳೆ ಊಟ. ಎಣ್ಣೆ ಕೂಡ ತುಂಬ ಬೇಡ. ಇದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಸಾಕು. ಈ ಥರ ಒಂದೊಂದಾಗಿ ಇಡಬೇಕು. ಗ್ಯಾಸ್ ಮಾತ್ರ ಸ್ವಲ್ಪ ಸಣ್ಣದಾಗಿ ಇಟ್ಕೊಳ್ಬೇಕು. ಒಳ್ಳೆ ಕುರುಕುರಾಗಿ ಬರ್ತದೆ ಊಟಕ್ಕೆ. ಮುಳ್ಳು ಕೂಡ ಜಾಸ್ತಿ ಇಲ್ಲಲ್ಲ ಇದರಲ್ಲಿ, ಹಾಗಾಗಿ ನೋಡಿ ಈ ಥರ ಮಗ್ಗಿಸ್ಕೊಳ್ಬೇಕು. ಸಾರು ಕೂಡ ಮಾಡಲಿಕ್ಕೆ ಆಗ್ತದೆ, ಕಾಯಿಸ್ಲಿಕ್ಕೂ ಆಗ್ತದೆ. ಯಾವುದಾದ್ರೂ ಅಲಸಂದೆ ಬೀಜ ಎಲ್ಲ ಕಾಳು ಹಾಕಿ ಕೂಡ ಇದರದ್ದು ಸಾರು ಮಾಡ್ಬೋದು. ನಂಗು ಮೀನಿನೊಟ್ಟಿಗೆ, ಕಡಲೆಗೆ ಅಥವಾ ಅಲಸಂದೆ ಬೀಜಕ್ಕೆಲ್ಲ ಈ ಥರ ಕಾಯಿಸ್ಕೊಂಡ್ರೂ ಒಳ್ಳೆಯದಾಗ್ತದೆ. ಈ ಸೈಡಲ್ಲಿ ಇಟ್ಟಿದ್ದೇನೆ. ಇನ್ನೊಂದು 4 ಸ್ವಲ್ಪ ಇದೆ ಮೀನು, ಅದನ್ನಷ್ಟು ಒಟ್ಟಿಗೆ ಕಾಯಿಸಿ ತೆಗಿತೇನೆ. ನೋಡಿ, ಎಣ್ಣೆ ಎಲ್ಲ ತುಂಬ ಹಿರ್ಕೊಳ್ಳೋದಿಲ್ಲ, ಒಳ್ಳೆ ಕುರುಕುರಾಗಿ ಬರ್ತದೆ. ತುಂಬ ಒಳ್ಳೆಯದಾಗ್ತದೆ ಊಟಕ್ಕೆ. ಊಟ ಕೂಡ ಒಳ್ಳೆಯದು ಸೇರ್ತದೆ. ಎಲ್ಲ ಆಯ್ತು. ಈಗ ಕಾಯಿಸಿ ಒಳ್ಳೆ ಖಾರವಾದ ಮೀನು ಊಟಕ್ಕೆ ತುಂಬ ಒಳ್ಳೆಯದಾಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.